ಹಾಯ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವತ್ತು ಬಿಸಿ ಬಿಸಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಈಸಿಯಾಗಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ, ಮೊದಲಿಗೆ ನಾನು ಮೀಡಿಯಮ್ ರವೆ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ರವೆ ಬೇಕಾದರೂ ಯೂಸ್ ಮಾಡ್ಬೋದು. ಇದು ವೆಜಿಟೇಬಲ್ ಹಾಕಿ ಮಾಡ್ತಾಯಿದ್ದೀನಿ. ನೋಡಿ, 1 ಗ್ಲಾಸ್ ರವೆ ತೊಗೊಂಡಿದ್ದೀನಿ. ಮೀಡಿಯಮ್ ರವೆ ಇದು, ಚಿಕ್ಕದಲ್ಲ, ಬನ್ಸಿ ರವೆನಲ್ಲ. ಹಸಿಮೆಣ್ಸಿನ್ಕಾಯಿ ಒಂದು 5-6, ಕರಿಬೇವು, ಸಾಲ್ಟು, ಈರುಳ್ಳಿ, ಇದು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಆಯಿಲ್ 4 ಸ್ಪೂನು, ತರಕಾರಿ ನೀವು ಯಾವ್ದು ಬೇಕಾದರೂ ಹಾಕ್ಕೊಬೋದು, ಬಟ್ ಸಣ್ಣ ಕಟ್ ಮಾಡ್ಕೊಳ್ಳಿ ಅಷ್ಟೇ. ಇಲ್ಲಿ ರವೆ ಹುರ್ಕೋಣ. ರವೆಗೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋಣ. ಆವಾಗ ನಿಮಗೆ ಉಪ್ಪಿಟ್ಟು ನಾನ್ ಸ್ಟಿಕ್ಕಿ ಆಗಿರುತ್ತೆ, ಇಲ್ಲಾಂದರೆ ಒಂಥರ ಎಲ್ಲ ಮುದ್ದೆ ಥರ ಆಗಿಬಿಡುತ್ತೆ. ಮೇನಾಗಿ ಉಪ್ಪಿಟ್ಟಲ್ಲಿ ಏನಂದರೆ ರವೆನ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಬೇಕು. ನೋಡಿ, ಅದೇ ಗ್ಲಾಸಲ್ಲಿ 2.5 ಗ್ಲಾಸ್ ಹಾಕ್ಕೊತೀನಿ ನೀರು. ಬಿಸಿನೀರು ಕಾಯಿಸ್ಕೊತೀನಿ, ಅವಾಗ ಉದ್ದುದ್ರಾಗುತ್ತೆ. 2 ಗ್ಲಾಸು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಹಾಕ್ಕೊಬೇಡಿ. 2 ಗ್ಲಾಸ್ ಸ್ವಲ್ಪ ಸಾಕು. ರವೆ ಚೆನ್ನಾಗಿ ಹುರ್ಕೋಣ, ಬಟ್ ಮೀಡಿಯಮ್ ಫ್ಲೇಮಲ್ಲೇ ಹುರಿಬೇಕು. ಹೈ ಫ್ಲೇಮಲ್ಲಿ ಮಾಡಿ ಪಟ ಅಂತ ಮಾಡಿಬಿಡಿ, ಚೆನ್ನಾಗಾಗಲ್ಲ. ಸಣ್ಣ ಉರಿಲೇ ಚೆನ್ನಾಗಿ ಹುರ್ಕೊಬೇಕು ನೀವು. ನೋಡಿ, ಇವಾಗ ಇದಾಗಿದೆ. ಒಂದು 10 ನಿಮಿಷ ಹುರ್ಕೊಂಡಿದ್ದೀನಿ ನಾನು. ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು 4 ಸ್ಪೂನ್ ಆಯಿಲ್ ಹಾಕ್ಕೊಳ್ಳೋಣ. ಬೇಕಾದರೆ ನೀವು ತುಪ್ಪ ಆ್ಯಡ್ ಮಾಡ್ಕೊಬೋದು, ಇನ್ನೂ ಟೇಸ್ಟಿಯಾಗಿರುತ್ತೆ. ಎಣ್ಣೆ ಕಾದಿದೆ. ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ ತೊಗೊಂಡಿದ್ದೀನಿ. ಜೀರಿಗೆ ಏನಂದರೆ ನಿಮಗೆ ಡೈಜೆಷನ್ನು ಚೆನ್ನಾಗಾಗುತ್ತೆ ಮತ್ತು ಫ್ಲೇವರು ಒಂಥರ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ. ಈಗ ಗೋಡಂಬಿ ಬೇಕಾದರೂ ಹಾಕ್ಕೊಬೋದು. ಹಸಿಮೆಣ್ಸಿನ್ಕಾಯಿ, ಕರಿಬೇವು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬಿಸಿನೀರು ಪಕ್ಕದಲ್ಲಿ ಕಾಯಕ್ಕೆ ಇಟ್ಕೊಂಡ್ಬಿಟ್ರೆ ಬೇಗ ಫಟ್ ಅಂತ ಆಗುತ್ತೆ ನಿಮಗೆ. ಉಪ್ಪಿಟ್ಟಿಗೆ ಏನಂದರೆ ಬಿಸಿನೀರು ಹಾಕಿದ್ರೆ ನಿಮ್ಗೆ ಚೆನ್ನಾಗೋದು, ಇಲ್ಲಾಂದರೆ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಮೆತ್ತಗಾಗ್ಬಿಡುತ್ತೆ. ನೋಡಿ, ಇವಾಗ ತರಕಾರಿ ಹಾಕ್ಕೊಂಡಿದ್ದೀನಿ. ನಾನೇನು ಬೇಯಿಸ್ಕೊಂಡಿಲ್ಲ, ಬಟ್ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ಸಣ್ಣ ಕಟ್ ಮಾಡ್ಕೊಳ್ಳಿ. ಇದರಲ್ಲೇ ಆಯಿಲಲ್ಲೇ ಒಂದು 10 ನಿಮಿಷ ಫ್ರೈ ಮಾಡಿಕೊಂಡ್ರೆ ಬೆಂದೋಗುತ್ತೆ. ಮತ್ತು ಸುಮ್ಮನೆ ಬೇಯಿಸ್ಕೊಂಡು ಅದೆಲ್ಲ ಮತ್ತೆ ರಿಸ್ಕು. ನೋಡಿ, ಸಣ್ಣ ಕಟ್ ಮಾಡಿರೋದ್ರಿಂದ ನಿಮ್ಗೆ ಒಂದು 5 ನಿಮಿಷ ಫ್ರೈ ಮಾಡಿದ್ರೆ ಸಾಕು, ಬೆಂದೋಗುತ್ತೆ. 1-2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೋಣ. ಇದು ಕಾಯಿ ತುರಿ ತೊಗೊಂಡಿದ್ದೀನಿ. ನಿಮ್ಗೆ ಆವಾಗಲೇ ಇದನ್ನು ತೋರ್ಸೋದು ಮರ್ತೋಯ್ತು ಇಂಗ್ರೀಡಿಯೆಂಟ್ಸಲ್ಲಿ. ಕಾಯಿ ಏನಕ್ಕಂದರೆ ಎಣ್ಣೆಲೇ ಫ್ರೈ ಮಾಡ್ಕೊಂಬಿಟ್ರೆ ನಿಮ್ಗೆ ಅದೊಂಥರ ಹಸಿ ವಾಸನೆ ಇರಲ್ಲ, ಚೆನ್ನಾಗಿರುತ್ತೆ. ನೀರು ನೋಡಿ ಕಾದಿದೆ ಚೆನ್ನಾಗಿ. ಫುಲ್ ಬಾಯ್ಲ್ ಆಗಬೇಕು ನೀರು. ನೋಡಿ, ಕುದೀತಾ ಇದೆ. ಇವಾಗ ಸೇರಿಸ್ಕೊತೀನಿ ನೀರು. ಚೆನ್ನಾಗಿ ಕುದ್ದಿ ನೀರು ಹಾಕ್ಕೊಂಡಿರೋದ್ರಿಂದ ನಿಮಗೆ ಮತ್ತೆ ಕುದಿಸೋ ಅವಶ್ಯಕತೆ ಇಲ್ಲ. ಆವಾಗ ನಿಮಗೆ ಕಡಲೆಬೇಳೆ, ಉದ್ದಿನಬೇಳೆ ಮೆತ್ತಗಾಗಲ್ಲ. ಸಾಲ್ಟ್ ಹಾಕ್ಕೊತಾ ಇದ್ದೀನಿ 2 ಸ್ಪೂನು. ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನೋಡಿ, ಇವಾಗ ರವೆ ಸೇರಿಸ್ಕೊತೀನಿ. ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಸ್ವಲ್ಪನೇ ಹಾಕ್ಕೊಳ್ಳಿ. ಒಂದೇ ಸಲ ಹಾಕ್ಬಿಟ್ರೆ ಗಂಟು ಆಗಿಬಿಡುತ್ತೆ. ಸ್ವಲ್ಪನೇ ಹಾಕ್ಕೊಂಡು ತಿರುಗಿಸ್ಕೊತಾ ಇರಿ. ಓಕೆ, ಆಯಿತು. ಒಂಚೂರು ಗಂಟಾಗಿಲ್ಲ, ನೀಟಾಗಿ ಮಿಕ್ಸ್ ಆಗಿದೆ.
ಕೊತ್ತಂಬರಿ ಸೊಪ್ಪು ಮಾಡ್ಕೊತಾ ಇದ್ದೀನಿ. ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 2 ನಿಮಿಷ ಮುಚ್ಚಿದ್ರೆ ಆಯಿತು. ಹಾಗಿದೆ. ಜಾಸ್ತಿ ಉದ್ರಾಗೂ ಆಗಿಲ್ಲ, ಜಾಸ್ತಿ ಫುಲ್ ಪೇಸ್ಟ್ ಥರನೂ ಆಗಿಲ್ಲ. ನೋಡಿ, ಮೀಡಿಯಮ್ ಕರೆಕ್ಟಾಗಿದೆ. ಇದು ಹೋಟೆಲಲ್ಲೆಲ್ಲ ಇರುತ್ತಲ್ಲ ಆ ಥರ ಸಾಫ್ಟಾಗಿದೆ. ಜಾಸ್ತಿ ಟೈಮ್ ಹಿಡಿಯಲ್ಲ, ಬೇಗ ಆಗುತ್ತೆ, ಬೇಗ ರೆಡಿ ಆಗುತ್ತೆ. ನೀವು ಕೆಲಸದಿಂದ ಸಂಜೆ ಬಂದಾಗಾದರೂ ಮಾಡ್ಕೊಬೋದು, ಇಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ಗಾದರೂ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಉಪ್ಪಿಟ್ಟು ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ನಮ್ಮ ಚಾನಲ್ನ. ಥ್ಯಾಂಕ್ ಯು ಸೋ ಮಚ್.